ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರದ ವೈಟ್ಫೀಲ್ಡ್ ಸಮೀಪದ ಕುಂದರಹಳ್ಳಿಯ ಬಡಾವಣೆಯಲ್ಲಿರುವ ಅಸಾಮಾನ್ಯ ಸಂಗೀತ ತಜ್ಞ, ಲೋಕವಿಖ್ಯಾತ ಸರೋದ್ವಾದಕ ಡಾಕ್ಟರ್ ರಾಜೀವ್ ತಾರಾನಾಥರು ನಮ್ಮ ನಡುವಣ ಅದ್ಭುತ ವ್ಯಕ್ತಿ. ಹುಟ್ಟಿ ಬೆಳೆದದ್ದು ಮಂತ್ರಾಲಯದಂತಹ ಪವಿತ್ರ ಕ್ಷೇತ್ರದಲ್ಲಿ ಆದರೂ ಮಿಂಚಿದ್ದು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ. ಇದಕ್ಕೆ ಪ್ರೇರಣೆ ಇವರ ಪೂಜ್ಯ ತಂದೆ ಪಂಡಿತ್ ತಾರಾನಾಥರ ದಿವ್ಯ ಆಶ್ರಮದ ವಾತಾವರಣ. ಪ್ರತ್ಯುತ್ಪನ್ನ ಮಹಾಮತಿಗಳಾದ ರಾಜೀವ್ ತಾರಾನಾಥರ ತಾಯಿ ಶ್ರೀಮತಿ ಸುಮತಿ, ಆಕೆಯಿಂದಲೇ ಸಹಜ ಬುದ್ಧಿವಂತಿಕೆ ರಾಜೀವರಲ್ಲಿ ಮೂಡಿಬಂದದ್ದು. ರಾಜೀವ್ ತಾರಾನಾಥರ ದಿನಚರಿಯ ಮುಖ್ಯ ಅಂಗ ವಾಯುಶುದ್ಧಿ. ದೇಹದ ನರನಾಡಿಗಳಲ್ಲಿ ಹರಿಯುವ ಪ್ರಾಣವಾಯು ಬೆಳಗಿನ ವಾಯು ಸೇವನೆಯಲ್ಲಿ ಶುದ್ಧೀಕರಣಗೊಳ್ಳುವ ಪ್ರಕ್ರಿಯೆ. ದೈನಂದಿನ ಚಟುವಟಿಕೆಯಲ್ಲಿ ಇವರ ಸಂಗಾತಿ ಇವರ ನೆಚ್ಚಿನ ನಾಯಿ. ಸಂಗೀತವಾದ್ಯದ ಶ್ರುತಿಬದ್ಧತೆ ಅವರ ದೇವತಾ ಪೂಜೆ. ಸಂಗೀತ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಿದ್ಧ ಪ್ರಸಿದ್ಧಕಾರರು, ದಿನನಿತ್ಯ ಸಾಧಕರೆಂದೇ ವಿನಮ್ರನಾಗಿ ಗುರುತಿಸಿಕೊಳ್ಳುವ ಸಜ್ಜನ ತಾರಾನಾಥರು. ಸರಿಗಮಪದನಿ ಇವು ಸಂಗೀತ ಲೋಕದ ಸಪ್ತಸ್ವರ. ರಾಜೀವ್ ತಾರಾನಾಥ್ ಇಂದಿನ ಸಂಗೀತ ಪ್ರಪಂಚದ ಜೀವಸ್ವರ. ಭಾರತ ದೇಶದ ಅತ್ಯಪೂರ್ವ ಕಲಾವಿದರಲ್ಲಿ ಅಗ್ರಮಾನ್ಯ ರಾಜೀವ್ ತಾರಾನಾಥ್ ಕನ್ನಡಿಗರ ಹೆಮ್ಮೆ. ಭಾರತದ ಅತ್ಯುನ್ನತ ಸಂಗೀತ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡ ಈ ಸಂಗೀತಪಟು ಜಗತ್ತಿನ ಸುಪ್ರಸಿದ್ಧ ಸರೋದ್ವಾದಕ. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಚೌಡಯ್ಯ ಸಂಗೀತ ಪ್ರಶಸ್ತಿ ರಾಜೀವ್ ತಾರಾನಾಥರ ಕಿರೀಟಕ್ಕೆ ಸೇರಿದ ಮತ್ತೊಂದು ಮಣಿರತ್ನ. ಸಾಹಿತ್ಯ ರಾಜೀವ್ ತಾರಾನಾಥರ ಆಡುಂಬೋಲ. ಟಿ.ಎಸ್. ಎಲಿಯಟ್ ಮೇಲೆ ಸಿದ್ಧಪಡಿಸಿದ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಮನ್ನಣೆ ಪಡೆದ ಈ ಸಂಶೋಧಕನಿಗೆ ರಸಿಕ ಶ್ರೋತೃಗಳ ಮೆಚ್ಚುಗೆಯ ಮಂದಹಾಸವೇ ಸಲ್ಲುವ ಹಿರಿಯ ಗೌರವವಂತೆ. ಕರ್ನಾಟಕದ ಎಲ್ಲ ಅಕಾಡೆಮಿಗಳ ಮುಖ್ಯ ರಿಜಿಸ್ಟ್ರಾರ್ ಆಗಿ ಉತ್ತಮ ಸೇವೆ ಸಲ್ಲಿಸಿದ ರಾಜೀವ್ ತಾರಾನಾಥರು ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನದ ರೂವಾರಿಗಳಲ್ಲಿ ಒಬ್ಬರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದ ರಾಜೀವ್ ತಾರಾನಾಥರಿಗೆ ನೆಚ್ಚಿನ ವಿಷಯ ಸಂಗೀತ, ಮೆಚ್ಚಿನ ಸಂಗಾತಿ ಸಂಗೀತ, ಅಂಟಿಕೊಂಡು ಬಂದ ನಂಟು ಸಂಗೀತ, ಹೃದಯ ಸಂಗೀತ, ಉಸಿರೂ ಸಂಗೀತವೇ. ರಾಜೀವ್ ತಾರಾನಾಥರ ಕರ್ಮವೇ ಸಂಗೀತ, ಧರ್ಮವೂ ಸಂಗೀತ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು.
ಅದಕ್ಕಿಂತಲೂ ಹಿಂದಿಂದ ಹೇಳ್ತೀನಿ, ನಾವು ವಿದ್ಯಾರ್ಥಿಗಳಾಗಿದ್ದಾಗಲೇ ರಾಜೀವ್ ತಾರನಾಥ್ ಒಬ್ಬ ಜೀನಿಯಸ್ ಅಂತ ಮಾತಾಡ್ತಾರೆ. ನನ್ನ ಸ್ನೇಹಿತರಲ್ಲೆಲ್ಲ ಯಾರನ್ನಾದರೂ ನಾನು ಜೀನಿಯಸ್ ಅಂತ ಕರೆಯೋದಾದರೆ ಅದು ಇವತ್ತಿನ ಪ್ರಸಿದ್ಧನಾದ ರಾಜೀವನ್ನ ಅಲ್ಲ, ಅವನು MA ಓದ್ತಾ ಇದ್ದಾಗಲೂ ನನಗೆ ಅವನೊಬ್ಬ ಜೀನಿಯಸ್ ಅಂತ ಅನಿಸಿತ್ತು. ನನ್ನ ಮೇಲೆ ಭಾಳ ಪ್ರಭಾವ ಮಾಡಿದ. ನಾನು ಏನಾದರೂ ಬರೆದ್ರೆ ರಾಜೀವ್ ಇದು ಚೆನ್ನಾಗಿದೆ ಅಂತ ಹೇಳಿದರೆ ಸಾಕು, ಇಡೀ ಲೋಕ ಹೇಳದೇ ಇದ್ರೂ ನನಗೆ ರಾಜೀವನ ಒಂದು ಮಾತು ಸಾಕು. ಆ ಥರ ಬೆಳೆದೆ. ನನ್ನ ಅತ್ಯುತ್ತಮವಾದ ಕಥೆಗಳನ್ನು ನಾನು ಬರೀತಾ ಇದ್ದಿದ್ದು ರಾಜೀವನ ಜೊತೆಗಿನ ಸಂದರ್ಭದಲ್ಲಿ. ನಾನು ಮದುವೆ ಆಗಿದ್ದರ ಹಿಂದೆ ರಾಜೀವನ ಒತ್ತಾಸೆ, ಅವನು ಕೊಟ್ಟ ಸಲಹೆ ಎಲ್ಲ ಇದೆ. ಒಟ್ಟಿಗೆ ಬೆಳೀತಾ ಇತ್ತು. ನನಗೇನು ಬರೆದ್ರು ಇದು ಸರಿ ಇದೆ, ಇದು ಸರಿ ಇಲ್ಲ, ಇದನ್ನು ಸರಿ ಮಾಡು ಹೀಗೆ ಹೇಳ್ತಾ ಇದ್ದೆ. ಹಾಗೆಯೇ ಅಡಿಗರನ್ನು ನಾನು ಓದುವಾಗಲೂ ಕೂಡ ಅಡಿಗರ ಕಾವ್ಯ ನನಗೆ ಇನ್ನಷ್ಟು ಹೆಚ್ಚು ಪ್ರತ್ಯಕ್ಷವಾಗಿರೋದು ಅದು ರಾಜೀವನಿಂದ. ಒಂದು ಹೊಸ ವಿಷಯ ಅವನು ಹೇಳಿದ್ರೆ ತಕ್ಷಣ ಅದನ್ನು ಗ್ರಹಿಸ್ತಾನೆ. ಅವನಿಗಿರುವಂತಹ ಗ್ರಹಿಕೆಯ ಸಾಮರ್ಥ್ಯ ಎಲ್ಲೂ ನೋಡಿರಲಿಲ್ಲ. ನಾನು ಇಂಗ್ಲೆಂಡಲ್ಲಿ ಓದ್ತಾ ಇದ್ದಾಗ ಅಲ್ಲಿ ಭಾಳ ಬುದ್ಧಿವಂತರು ಅಂತ ಯಾರನ್ನಾದರೂ ನಾನು ನೋಡಿದ್ರೆ ರಾಜೀವ್ ಏನು ಇವ್ರಿಗಿಂತ ಕಡಿಮೆ ಅಲ್ಲ. ರಾಜೀವ್ ತಾರಾನಾಥರ ಸಂಗೀತ ಸಾಧನೆಯ ನಂತರ ಅವರ ಮುಖ್ಯ ಕಾರ್ಯಾಂಗ ತಮ್ಮ ಪೂಜ್ಯ ಗುರು ಅಲಿ ಅಕ್ಬರ್ ಖಾನ್ರ ಸರೋದ್ ವಾದನವನ್ನು ಆಲಿಸುವ ಸತ್ಸಂಪ್ರದಾಯ. ಅಧ್ಯಯನ, ಅಧ್ಯಾಪನ, ಬೋಧನ ಅವರ ಮೆಚ್ಚಿನ ಕೆಲಸ. ರಾಜೀವ್ ತಾರಾನಾಥರು ಮಿತಭಾಷಿ, ಆದರೆ ಅವರ ನೆಚ್ಚಿನ ವಿಷಯವಾದ ಸಾಹಿತ್ಯ ಮತ್ತು ಸಂಗೀತ ದರ್ಶನಗಳ ಬಗ್ಗೆ ಗಂಟೆಗಟ್ಟಲೆ ಉಪನ್ಯಾಸ ನೀಡಬಲ್ಲ ವಿರಳ ವ್ಯಕ್ತಿಯಾಗಿದ್ದಾರೆ. ಸಂಗೀತ ಅವರ ಪಾಲಿಗೆ ಕರ್ಣಾನಂದವಲ್ಲ, ಸಚ್ಚಿದಾನಂದಾತ್ಮಕವಾದ ಬ್ರಹ್ಮಾನಂದ. ಒಬ್ಬ ದೊಡ್ಡ ತಂದೆಯ ದೊಡ್ಡ ಮಗ, ದೊಡ್ಡ ಗುರುವಿನ ದೊಡ್ಡ ಶಿಷ್ಯ, ದೊಡ್ಡ ಸಂಗೀತ ಸಂಪ್ರದಾಯದ ಬಹು ಸಮರ್ಥನಾದಂಥ ವಾರಸುದಾರ. ಅವರು ಸಂಗೀತವನ್ನು ಹೇಗೆ ಕಲಿತರು ಮತ್ತು ಹೇಗೆ ಅದನ್ನು ಬಿತ್ತರಿಸಿದ್ರು ಮತ್ತು ಈಗೀಗಂತೂ ಅವರ ಸಂಗೀತ ಕಚೇರಿಗಳನ್ನು ಕೇಳಿದ ಮೇಲೆ ಅಂಥ ಒಬ್ಬ ಮಹಾನ್ ಕಲಾವಿದ ಕನ್ನಡಿಗನಾಗಿರೋದು ನಮ್ಮೆಲ್ಲರ ಸುದೈವ ಮತ್ತು ಸೌಭಾಗ್ಯ ಅಂತೇಳಿ ಅನ್ನಿಸ್ತದೆ ನನಗೆ. ಸಂಗೀತಕ್ಕೆ ಪ್ರಮಾಣಗಳಿಲ್ಲ, ಯಾರು ಕೇಳ್ತಾರೋ ಅವರ ಹೃದಯವೇ ಪ್ರಮಾಣ. ಅಂಥದ್ದೊಂದು ಪ್ರಮಾಣವನ್ನು ನೆಚ್ಚಿಕೊಂಡು ನಾವು ಮಾತಾಡಬಹುದಾದರೆ ನನಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಇದ್ದಾರಲ್ಲ, ಅವರ ಸಂಗೀತದ ತರುವಾಯ ಅಷ್ಟೇ ಯಶಸ್ವಿಯಾದ ಮತ್ತು ಅಷ್ಟೇ ಹೃತ್ಪೂರ್ವಕವಾದಂಥ ಮತ್ತು ಅಷ್ಟೇ ದೊಡ್ಡ ಸಂಗೀತ ರಾಜೀವ್ ತಾರಾನಾಥರದು ಅನ್ನೋದರ ಬಗ್ಗೆ ನನಗಂತೂ ಅನುಮಾನ ಇಲ್ಲ. ಈಗೀಗಂತೂ ಆ ಸಂಗೀತವನ್ನು ಎಷ್ಟು ಅದ್ಭುತವಾಗಿ ನುಡಿಸ್ತಾರೆ ಅಂತೇಳಿತಂದರೆ, ಒಂದು ರಸಾನುಭವ ಇದ್ದದ್ದು ಬ್ರಹ್ಮರಸದ ಸಹೋದರ ಅಂಥೇಳಿ ಹೇಳ್ತಾರಲ್ಲ, ಅದು ನಿಜ ಅನಿಸುವಷ್ಟರ ಮಟ್ಟಿಗೆ ಅದ್ಭುತವಾದಂಥ ರೀತಿಯಲ್ಲಿ ನುಡಿಸ್ತಾರೆ. ನನ್ನ ಮೇಲೆ ಬಹಳ ಹೆಚ್ಚು ಪ್ರಭಾವ ಬೀರಿದರು ನಮ್ಮ ತಂದೆ ಅಂತ ಈಗ ಅನಿಸುತ್ತೆ. ವಯಸ್ಸು 68 ಆದಾಗ ನಮ್ಮದು ಒಂದು ಇತಿಹಾಸವಾಗಿರುತ್ತೆ. ಆ ಇತಿಹಾಸದ ಆಗ ಹೋಗುಗಳು, ಅದರಲ್ಲಿ ಯಾರು ಬಹಳ ದೊಡ್ಡದಾಗಿ ಬಂದರು ಅಂತ ನಮ್ಮ ತಂದೆನೇ. ಅವರು ಮಂಗಳೂರಿನವರು. ಬಾಲ್ಯದಲ್ಲಿ ಹೈದರಾಬಾದಿಗೆ ಹೋದರು. ಹೈದರಾಬಾದ್ನಲ್ಲಿ ಅವರು ಡಾಕ್ಟರ್ ಆದರು, ಸಂಗೀತ ಕಲಿತರು, ವೈದ್ಯಕೀಯ ಕಲಿತರು, ರಾಜಕೀಯದಲ್ಲೂ ಸೇರಿದರು. ಮೊದಲಿಂದಲೂ ನಮ್ಮ ತಂದೆ ಜೊತೆಗೆ ನಂದು ಹೆಚ್ಚು ಒಡನಾಟ. ತಲೆ ದೊಡ್ಡದಿತ್ತು, ದೇಹ ಚಿಕ್ಕದಿತ್ತು. ಕಪ್ಪೆ ಮರಿ ಇದ್ದಾಗಿದ್ದೆ, ಟ್ಯಾಡ್ ಪೋಲ್ ಅಂತ ಇಂಗ್ಲೀಷಲ್ಲಿ ಹಾಗೇ ಇದ್ದೆ. ಆದ್ದರಿಂದ ಓಡೋಕ್ಕಾಗ್ತಾ ಇರಲಿಲ್ಲ ಬೇರೆ ಮಕ್ಕಳು ಹಾಗೆ.
ಸೊ ತಂದೆಯವ್ರ ಹತ್ರ ಕೂತಲ್ಲಿ ಏನು ಅವ್ರು ನಮ್ಮನ್ನು ಎಂಟರ್ಟೈನ್ ಮಾಡಬೇಕು, ನಮ್ಗೆ ಹೇಗಾದರೂ ಒಂದು ಚಿಕ್ಕ ಮಗುಗೆ ಬೇರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಇವನಿಗೆ ಕೂತು ಏನು ಹಾಡು ಕಲಿ, ತಬಲಾ ಕಲಿ, ಸಂಗೀತ ಕೇಳು, ಸಂಗೀತ ಹೇಳು. ಹೀಗಾಗಿ ತಬಲಾ ಬಾರಿಸೋದು ಸುಮಾರು ನಾನು 3.5 4 ವರ್ಷದೊಳಗೆ ತಬಲಾ ಶಿಕ್ಷಣ ಶುರುವಾತಾಯಿತು. ಮುಂದೆ ಅವರೇ ವೋಕಲ್ ಮ್ಯೂಸಿಕ್ ಕಲಿಸಕ್ಕೆ ಶುರು ಮಾಡಿದರು. 6-7 ವಯಸ್ಸಿಗೆ ಬೇರೆ ಮ್ಯೂಸಿಕ್ ಟೀಚರ್ಸ್ಗಳನ್ನು ಧಾರವಾಡ ಹುಬ್ಳಿಯಿಂದ ಕರೆಸಿ ಮನೆಯಲ್ಲೇ ಇಟ್ಕೊಂಡು ನನಗೆ ಹೇಳಿಸ್ಕೊಟ್ರು. ಅಂದರೆ ಇಷ್ಟು ಅವ್ರ ಆಸ್ಥೆ ನಾನು ಸಂಗೀತ ಕಲಿಯೋದ್ರಲ್ಲಿ. ಮುಂದೆ ನನಗೆ 10 ತುಂಬಿದಾಗ ಅವರು ತೀರ್ಕೊಂಡ್ರು. ನನಗೆ 10 ಸಾಧಾರಣವಾಗಿ ಬಹಳ ಸಣ್ಣ ವಯಸ್ಸು. ಏನಪ್ಪ ಇವನಿಗೆ 10 ಆಗಿರಲಿಲ್ಲ ಅಂತ ತಂದೆ ಬಗ್ಗೆ ಇಷ್ಟು ಮಾತಾಡ್ತೀಯ ಅಂತ. ಅಂದರೆ ಅವರು ಬದುಕಿರೋವರೆಗೂ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಜಾಗೃತ ಕ್ಷಣ ಅವ್ರ ಜೊತೆಗೆ ಕಳೆದೆ. ನಿಜವಾಗಿ ನೋಡೋದಾದರೆ ನಮ್ಮ ರಾಜೀವ್ ತಾರನಾಥರವರ ತಂದೆ ಆ ದೃಷ್ಟಿಯಿಂದ ಇವರು ದೊಡ್ಡ ಅದೃಷ್ಟಶಾಲಿಗಳಂತಲೇ ಭಾವಿಸ್ಕೊಳ್ತಾರೆ. ಒಬ್ಬ ಹಿರಿಯ ಜೀವಿಯ ಮಗನಾಗುವಂಥದ್ದು ಒಂದು ಪುಣ್ಯ ಭಾಗ್ಯದ ವಿಶೇಷವೇ ಅದು. ಹಿರಿಯ ತಾರನಾಥರವರು ಒಬ್ಬ ಗುಣಾಢವ ಮತ್ತು ಅತ್ಯಂತ ಸುರದ್ರೂಪಿಯಾದ ತಪಸ್ವಿ. ನಂತರ ರಾಜೀವ್ ತಾರನಾಥರವರ ನನಗಿಂತಲೂ ತುಂಬ ಹಿರಿಯರು. ಅಂದರೆ ನನಗೆ ಈಗಾಗಲೇ 60 ವರ್ಷ ಆಗಿದೆ, 61ಕ್ಕೆ ಕಾಲಿಟ್ಟಿದೆ. ಆದರೆ ಅವರನ್ನು ನಾನು ಹೆಚ್ಚಾಗಿ ಕಂಡದ್ದು ಅವರು ಒಬ್ಬ ದೊಡ್ಡ ಕಲಾವಿದರು ಅನ್ನುವಂಥ ದೃಷ್ಟಿಕೋನದಿಂದ. ಅದಕ್ಕಿಂತ ಪಟ್ಟಾಭಿರಾಮ ರೆಡ್ಡಿಯವರು ಅವರನ್ನು ನನಗೆ ಪರಿಚಯ ಮಾಡಿಕೊಟ್ರು. ಶೃಂಗಾರ ಮಾಸದ ಸಂಗೀತ ನಿರ್ದೇಶಕರು ಇವರಾಗಿದ್ದರಿಂದ ಅದರಲ್ಲಿ ತಬಲಾ ವಾದನದ ಮೂಲಕ ಇಡೀ ಆ ಮನುಷ್ಯನ ಸೂಕ್ಷ್ಮ ಸಂವೇದನೆಗಳನ್ನು ಸಂಗೀತದ ಮೂಲಕವಾಗಿ ಸೆರೆ ಹಿಡಿತಕ್ಕಂಥದ್ದು, ಅದರಲ್ಲಿಯೂ ಕೂಡ ಚರ್ಮವಾದ್ಯವನ್ನು ಆ ರೀತಿಯಾಗಿ ಬಳಸಿಕೊಳ್ತಕ್ಕಂಥ ಕಲಾತ್ಮಕತೆ ಮತ್ತು ಸೂಕ್ಷ್ಮತೆ ಪ್ರಾಯಶಃ ರಾಜೀವ್ರಂಥ ಒಬ್ಬ ಮೇರು ಕಲಾವಿದನಿಗೆ ಮಾತ್ರ ಸಾಧ್ಯವಾಗಲಿಕ್ಕೆ ಸಾಧ್ಯತೆ ಆಗ್ತದೆ.
ರಾಜೀವ್ ತಾರಾನಾಥರು ನನಗೆ ಮೊದಲ ಪರಿಚಯ ವಿಜಯಮ್ಮನ ಪ್ರೆಸ್ನಲ್ಲಿ. ಅವರನ್ನು ನೋಡಿದೆ, ಅವರ ಹತ್ರ ಮಾತಾಡಿದೆ, ಒಂದು ಕೆಲವು ನಿಮಿಷ ಮಾತಾಡ್ತಾ ಕೂತಿದ್ವಿ. ಒಂದು ತರಹ ದುರಹಂಕಾರದ ವ್ಯಕ್ತಿ ಈತನ ಹತ್ರ ನಾನೇನು ಮಾತಾಡೋದು ಅನ್ನೋ ಅಂಥ ಒಂದು ಮನೋಭಾವ ಬಂತು ನನಗೆ. ಯಾಕೆಂದರೆ ಅವರು ಟಿ ವಿ ಆಗಿತ್ತು, ಒಳ್ಳೆ ರಾಜ ಕುಟುಂಬದವ್ರು ಮಾತಾಡ್ದಂಗೆ ಆತಂದು. ಅದನ್ನು ನೋಡಿ ನನಗೆ ಯಾಕೋ ಸರಿ ಬರಲಿಲ್ಲ, ನಾನು ಸುಮ್ಮನೆ ಇದ್ದುಬಿಟ್ಟೆ. ಆದರೆ ಆಮೇಲೆ ಒಂದೆರಡು ಸಾರಿ ಆತನ್ನು ಸಂಧಿಸಿ ಮಾತಾಡಿದ ಮೇಲೆ ಈ ಮಗುವಿನಂಥ ಮನುಷ್ಯನ ನಾನು ಎಷ್ಟು ಅಪಾರ್ಥ ಮಾಡಿಕೊಂಡು ಮಾತಾಡಿದೆ. ಇದು ಎಂಥ ಸರಳ ಹೃದಯ, ಇದು ಎಂಥ ದೊಡ್ಡ ವ್ಯಕ್ತಿ, ಇಷ್ಟು ವಿದ್ವತ್ತುಗಳು ಇದ್ದರೂ ಈ ಸರಳವಾಗಿರೋ ಮನುಷ್ಯ ಈತನ ಗತ್ತನ್ನು, ಈತನ ಮಾತಾಡೋ ಧೋರಣೆಯನ್ನು ನೋಡಿ ನಾನು ಅಪಾರ್ಥ ಮಾಡಿಕೊಂಡಲ್ಲ ಅಂತ ಬಹಳ ಪಶ್ಚಾತ್ತಾಪಪಟ್ಟೆ. ಆದರೆ ಅವರೇನು ತಿಳ್ಕೊಂಡ್ರು ಗೊತ್ತಾ, ಅದು ಸಹಜ, ಹಾಗೆ ತಿಳ್ಕೊಂಡಿರೋದೇ ಸಹಜ ಅಂತ ಹೇಳಿ ಆತನಿಗೇನೂ ಅದರಿಂದ ಯಾವ ಎಫೆಕ್ಟು ಆಗಲೇ ಇಲ್ಲ. ನನ್ನ ಬಹಳ ಸಹೃದಯತೆಯಿಂದ ಬಹಳ ಸರಳವಾಗಿ ನನ್ನನ್ನು ನೋಡ್ತಾಯಿದ್ರು, ನನ್ನ ಜೊತೇಲಿ ವ್ಯವಹರಿಸ್ತಾಯಿದ್ರು, ನನ್ನ ಜೊತೇಲಿ ಸ್ನೇಹಿತರಾದರು, ನಿಕಟವಾದ ಸಂಬಂಧ ಬೆಳೀತು. ನಾವು ಹಿಂದೆ ಒಂದು ಸಾರಿ ಮಧ್ವಾಚಾರ್ಯಕ್ಕೋಸ್ಕರ ಹೋಗಿ ಕೆಲವು ಹಾಡುಗಳನ್ನು ಮಾಡಿದ್ವಿ. ಆ ಹಾಡುಗಳನ್ನು ಮಾಡಿದಾಗ ತಾರಾನಾಥರ ಹತ್ರಲ್ಲೇ ಹಾಡುಗಳನ್ನು ಮಾಡಿಸ್ದೆ ಕೃಷ್ಣಾವತಾರಕ್ಕೋಸ್ಕರ. ಬಹಳ ಕ್ಲಾಸಿಕ್ಸ್ ಮಾಡಿದ್ದಾರೆ, ತುಂಬ ಒಳ್ಳೆ ಕ್ಲಾಸಿಕ್ಸ್ ಆದ ಪಿಕ್ಚರ್ಗಳಿಗೆ ಅವರು ಸಂಗೀತ ಕೊಟ್ಟಿದ್ದಾರೆ. ಸಾಹಿತಿಯಾಗಿ ಬಹಳ ದೊಡ್ಡವರು, ಅದಲ್ಲದೆ ಅಷ್ಟು ವಿದ್ವಾಂಸನಾಗಿ ಆ ಇಂಗ್ಲೀಷ್ನಲ್ಲಿ ಪ್ರಖರವಾದ ಅವರ ವಿದ್ವತ್ತು ಬಹಳ ದೊಡ್ಡದು. ಅವರು ಹೊರಗಡೆ ದೇಶದಲ್ಲಿ ಪ್ರಭಾವಿತರಾಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ದೇಶದಲ್ಲಿ ಒಬ್ಬ ಸಂಗೀತದ ವಿದ್ವಾನಾಗಿ ಈ ಭಾರತದಲ್ಲಿ ಇರೋ 3-4 ಜನಗಳಲ್ಲಿ ಅವರೊಬ್ಬರು. ಸುಮಾರು 1952ರಲ್ಲಿ ನಮ್ಮ ಗುರುಗಳು ಅಂದರೆ ನಮ್ಮ ದೇವರು, ನನ್ನ ದೇಹ, ನನ್ನ ಆತ್ಮ, ಅವರೆಲ್ಲರೂ ಒಬ್ಬರೇ, ಉಸ್ತಾದ್ ಅಲಿ ಅಕ್ಬರ್ ಖಾನ್. ಅವರ ಪರ್ಫಾರ್ಮೆನ್ಸ್ ಕಾನ್ಸರ್ಟ್ ಇಲ್ಲಿ ಟೌನ್ ಹಾಲ್ನಲ್ಲಿ ಕೇಳಿದೆ. ನನ್ನ ಜೀವನವೇ ಮಾರ್ಪಾಡಾಗ್ಬಿಡ್ತು. ಏನೇನೋ ಮಾಡಬೇಕಂತಿದ್ದೆ, IAS ಮಾಡೋಣ, IFS ಮಾಡೋಣ, ಹಾಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡೋಣ, ಅವೆಲ್ಲ ಹಾಗಿತ್ತು, ತೊಡೆದು ಹೋಯ್ತು. ಇದೊಂದೇ ಉಳಿತು, ಅವ್ರ ಹತ್ರ ಹೋಗಬೇಕು, ಅವ್ರ ಸೇವೆ ಮಾಡಬೇಕು, ಅವರಿಂದ ವಿದ್ಯೆ ಆದಷ್ಟು ಮಟ್ಟಿಗೆ ಕಲಿಬೇಕು. ಆಯಿತು. ಆಮೇಲೆ ಅದು ಅವ್ರದ್ದು ಪರ್ಫಾರ್ಮೆನ್ಸ್ ಕೇಳಿದ ಸುಮಾರು 1.5 ವರ್ಷದಾದಮೇಲೆ ಅವರು ಸಿಕ್ಕರು, ಒಪ್ಪಿಕೊಂಡ್ರು. ಅವರಲ್ಲಿ ಶಿಷ್ಯವೃತ್ತಿ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟರೊಳಗೆ ನಾನು ಪರೀಕ್ಷೆ ಇದು ಮಾಡಿದ್ದೆ, ಪರೀಕ್ಷೆ ಒಳಗೆ ಫಸ್ಟ್ ನಿಂತಿದ್ದೆ. ಈ ಯೂನಿವರ್ಸಿಟಿಯವ್ರು ನನಗೆ, ಮೈಸೂರು ಯೂನಿವರ್ಸಿಟಿ ಆವಾಗ ಕೆಲಸನೂ ಕೊಟ್ಟಿದ್ರು. ಆ ಕೆಲಸ 5 ತಿಂಗಳು ಮಾಡಿದೆ, ರಿಸೈನ್ ಮಾಡಿದೆ, ಹೋಗಿಬಿಟ್ಟೆ ಬಾಂಬೆಗೆ ಹೋದ್ಮೇಲೆ ಅವರು ಅಲ್ಲಿಂದ ಕಲ್ಕತ್ತಕ್ಕೆ ಹೋದರು. ಅವ್ರ ಹಿಂದೆ ಕಲ್ಕತ್ತಕ್ಕೆ ಹೋದರು. ಈಗ ಅವರಲ್ಲಿ 6 ವರ್ಷ ಶಿಷ್ಯವೃತ್ತಿ ಮಾಡಿದೆ. ಕಷ್ಟಕಾಲ, ಶಿಕ್ಷಣ ಕಾಲ, ಎಲ್ಲರಿಗೂ ಅದು ಅಂಥ ಒಂದು ಕಾಲ ಬರುತ್ತೆ. ಆವಾಗ ನಿಮ್ಮನ್ನೇ ನೀವು ಮೌಲ್ಯಮಾಪನ ಮಾಡ್ಕೊಳ್ತೀರಿ. ಅಂಥ ಒಂದು ಕಾಲ, ಬಹಳ ಮುಖ್ಯವಾದ ಕಾಲ. ಮುಂದೆ ಕಾರಣಾಂತರದಿಂದ ನನ್ನ ಮದುವೆ ಆದಮೇಲೆ ನಾನು ಕೆಲವು ವರ್ಷ ಇಂಗ್ಲೀಷ್ ಮಾಸ್ತರಿಕೆ ಮಾಡಬೇಕಾಗಿ ಬಂತು. ಸಂಗೀತ ಒಳ್ಳೆ ಪ್ರಾಕ್ಟೀಸ್ನಲ್ಲಿ ಸಾಧನೆ ಅದನ್ನು ಇಟ್ಕೊಂಡೇ ವೃತ್ತಿ ಮಾತ್ರ ಇಂಗ್ಲೀಷ್ ಮಾಸ್ತರಿಕೆ ಆಗಿತ್ತು. ಇಂಗ್ಲೀಷ್ ಲೆಕ್ಚರರ್ ಆಗಿದ್ದೆ, ರೀಡರ್ ಆಗಿದ್ದೆ, ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೆ, ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ಸುಮಾರು 15 ಅಲ್ಲ 13 ಕೆಲಸ ರಿಸೈನ್ ಮಾಡಿದ್ದೀನಿ. ಅದಕ್ಕೆ ಒಂದು ಪ್ರೈಸ್ ಕೊಡ್ಬೋದು. ನಾನು ನನ್ನ ಕಾಲೇಜ್ ವ್ಯಾಸಂಗದಲ್ಲಿ ಕೆಲವು ಬಹಳ ಉತ್ತಮ ಟೀಚರ್ಸ್ ಜೊತೆಗೆ ಕೆಲಸ ಮಾಡೋ ಸುಯೋಗ ಇತ್ತು.
ಎನ್ ಮೂರ್ತಿರಾಯರು, ಕೆ ನರಸಿಂಹಮೂರ್ತಿಗಳು ಸೆಂಟ್ರಲ್ ಕಾಲೇಜ್ನಲ್ಲಿ. ಮುಂದೆ ನಾನು ಸಿ ಡಿ ನರಸಿಂಹಯ್ಯನವರ ಜೊತೆಗೆ ಕೆಲಸ ಮಾಡೋ ಒಂದು ಯೋಗ ಬಂತು. ಅವರು ಬಹಳ ಸ್ಪೆಷಲ್ ನಮಗೆ. ಕಷ್ಟಪ್ಪ ಮಾತಾಡೋದು ರಾಜೀವ್ ತಾರಾನಾಥ್ ವಿಷಯ. ಏಕೆ ಅಂತಂದರೆ ಅವರು ನನ್ನ ಹತ್ರ ಆನರ್ಸ್ ಓದಿದ್ರು, ಎಮ್ ಎ ಮಾಡಿದ್ರು, PhD ಮಾಡಿದ್ರು. ಹೀಗೆ ಒಬ್ಬ ಭಾಳ ಪ್ರತಿಭಾವಂತ ಅಷ್ಟು ವರ್ಷ ಇದ್ದುಬಿಟ್ರೆ ಮೇಸ್ಟ್ರಿಗೆ ಸಂಕಟ ಅವಾಗ. ಏಕೆ ಅಂತಂದರೆ ಹೇಳಿದ್ದು ಹೇಳೋಕ್ಕಾಗೋದಿಲ್ಲ, ಹೊಸದಾಗಿ ಏನಾದರೂ ಹೇಳಬೇಕು. ಸೊ ಹಿ ವಾಸ್ ಅ ಚಾಲೆಂಜ್ ಟು ಮೈ. ಅದು ಒಳ್ಳೆಯದಾಯಿತು. ಒಳ್ಳೆ ಸ್ಟೂಡೆಂಟ್ಸು ಆ ತರಹ ಇದ್ದರೆ 4-5 ವರ್ಷ ಒಟ್ಟಿಗೆ ಇದ್ದುಬಿಟ್ರೆ ಮೇಸ್ಟ್ರುಗಳು ದೇ ಬಿಕಮ್ ರಿಸೋರ್ಸ್ಫುಲ್. ಆ್ಯಂಡ್ ದಟ್ಸ್ ವಾಟ್ ಹ್ಯಾಪನ್ ಟು ಮಿ. ಐ ಲೈಕ್ ಟು ಥಿಂಕ್. ಐ ಡೋಂಟ್ ನೋ ವಾಟ್ ಹೀ ಫೀಲ್ಸ್. ಮೊದಲು ಸಾರೋಡ್ ಅನ್ನೋದು ಬರೀ ಚಮತ್ಕಾರವಾದಂಥ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಂಡಿದ್ದೆ. ಬಟ್ ಲೇಟರ್ ಐ ಹರ್ಡ್ ಇನ್ ಎಲ್ಲೋ ಟೇಪ್ ಮಾಡ್ಕೊಂಡು ಕೇಳಿದೆ. ಅಲ್ಲಿ ಇಟ್ ವಾಸ್ ಎ ಡಿಫರೆಂಟ್ ರಾಜೀವ್ ಆಲ್ ಟುಗೆದರ್, ವೆರಿ ಡಿಫರೆಂಟ್ ಫ್ರಮ್ ವಾಟ್ ಐ ಹ್ಯಾಡ್ ಥಾಟ್. ನನಗೆ ಸಾಲ್ದೋದು. ಬಟ್ ಅವರು ಆಮೇಲೆ ಕೇಳಿದ್ದಕ್ಕೆ ಅಷ್ಟು ಸಂತೋಷ ಆಯಿತು. ಕುಡ್ ಸಾರೋಡ್ ಬಿ ಸೋ ಮೆಲೋಡಿಯಸ್ ಅಂತ ಅನ್ನಿಸ್ತು. ಮೊದಲನೇ ಸಾರಿ ನೋಡಿದ್ದು ನಾನು ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಸೇರಿದಾಗ. ಆ ಕಾಲೇಜ್ ಸೇರೋದಕ್ಕೆ ರಾಜೀವ್ ಅವರೇ ನನಗೆ ಮುಖ್ಯ ಕಾರಣ. ಅವರು ನಮಗೆ 2 ವರ್ಷಗಳ ಕಾಲ ಮಾತ್ರ 66ರಿಂದ 68 ನಮಗೆ ಪಾಠ ಹೇಳಿದ್ರೂ ಸಹ ಅವರು ಹೇಳಿದಂತಹ ವಿಷಯ ಮತ್ತು ಅವ್ರ ಪ್ರಭಾವ ಎಷ್ಟು ಮಟ್ಟಿನದು ಅಂತಂದರೆ 66ನೇ ಇಸ್ವಿಯಿಂದ ಇಲ್ಲಿವರೆಗೂ ಇದೆ ಮತ್ತು ಇನ್ನು ಮುಂದೆವರೆಗೂ ಅದು ಮುಂದೆನೂ ಇರುತ್ತೆ ಅನ್ನೋದರಲ್ಲಿ ನನ್ನ ಮನಸ್ಸಿನಲ್ಲಿ ಏನೂ ಅನುಮಾನ ಇಲ್ಲ. ನಾನು ಬಹಳ ಸರಿ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನೀವು ಸಾಹಿತ್ಯದ ಬಗ್ಗೆ ನೀವು ಎಷ್ಟು ಮಾತನಾಡ್ತೀರಿ, ನೀವು ಮಾತನಾಡಿದ 1001 ಭಾಗನ ನೀವು ಏನಾದ್ರೂ ಪಬ್ಲಿಷ್ ಮಾಡಿದ್ದಿದ್ರೆ ನೀವು ಪ್ರಪಂಚದ ಅತ್ಯುತ್ತಮ ವಿಮರ್ಶಕಕಾರರಲ್ಲಿ ನೀವು ಒಬ್ಬರಾಗ್ತಾ ಇದ್ರಿ ಅಂತ. ಆಗ ಅವರು ಈ ಸಾಹಿತ್ಯದ ಬಗ್ಗೆ ಮಾತಬೇಡ ಕಣಯ್ಯ, ನೀನು ಬರೀ ಸಂಗೀತದ ಬಗ್ಗೆ ಮಾತ್ರ ಹೇಳು ಅಂತ ಹೇಳ್ತಾರೆ. ರಾಜೀವ್ನ ನಾನು ನೋಡಿದಾಗ ಮೊದಲು ಅವರು ಬಾಯಿ ಹಾಡುಗಾರಿಕೆ ಹಾಡ್ತಾಯಿದ್ರು. ಆವಾಗಲೇ ನಾನು ಒಂದ್ಸಲಿ ಕೇಳಿ ಮೋಹಿತನಾಗಿದ್ದೆ. ಆಮೇಲೆ ಅವ್ರು ನೋಡೋ ಹೊತ್ತಿಗೆ ಅವರು ಸರೋದ್ ಶುರು ಮಾಡಿಬಿಟ್ಟಿದ್ರು. ಅದೊಂದು ನನಗೊಂದು ನಿಜವಾಗ್ಲೂ ಡಿಸಪಾಯಿಂಟ್ಮೆಂಟ್ ಅದು. ಯಾಕೆಂದರೆ ರಾಜೀವ್ ಆ ಥರ ಆವಾಗ ಹಾಡ್ತಾ ಇದ್ದ ಥರ ಅವ್ರು ಮುಂದುವರೆದಿದ್ದರೆ ಅವರಂಥ ವೋಕಲಿಸ್ಟು ನಮಗೆ ಸಾಧಾರಣವಾಗಿ ಬೇರೆ ಯಾರು ಆ ಮಟ್ಟಕ್ಕೆ ಸೇರುವಂಥ ವೋಕಲಿಸ್ಟ್ ಸಿಗೋದೇ ಕಷ್ಟ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ಅವರ ಶರೀರ. ಈಚೀಚೆ ಕೂಡ ನಾವಿಬ್ಬರೂ ಸೇರಿದ್ರೆ ಒಂದು ಯಾವುದೋ ಒಂದು ರಾಗ ತರ್ಕೊಂಡು ಹಾಡೋಕ್ಕೆ ಮಾಡಿಬಿಟ್ರೆ ಇಬ್ಬರು ಹಾಡ್ತಾಯಿದ್ವಿ. ಅದರಿಂದ ಮೆಚ್ಕೊಂಡಿರೋದು ನಾನು ಅವ್ರನ್ನ. ಇವತ್ತು ಅಷ್ಟೇ ಅವರು ಫೋನ್ ಮಾಡಿದ್ರೆ ಕೂಡ ಅವ್ರು ಮಾತಾಡೋ ಶೈಲಿನೇ ನನಗೆ ಏನೋ ಒಂಥರ ಆಗಿರುತ್ತೆ. ನಾನು ಕಟ್ ಮಾಡಬಾರ್ದು ಅನ್ಸ್ಕೊಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ಅವ್ರು ಮಾತಾಡೋದು. ಯಾಕೆಂದರೆ ಕನ್ನಡ ಮಾತಾಡಲಿ, ಇಂಗ್ಲೀಷ್ ಮಾತಾಡಲಿ, ಕನ್ನಡ ಮಾತಾಡಿದ್ರೆ ಕನ್ನಡನೇ ಶುದ್ಧವಾಗಿ ಕನ್ನಡದಲ್ಲೇ ಮಾತಾಡೋದು. ಮರಾಠಿ ಮಾತಾಡಿದ್ರೆ ಅದೇ ಟ್ವ್ಯಾಂಗು ತೊಗೊಂಡು, ಬಂಗಾಳಿ ಮಾತಾಡಿದ್ರೆ ಅದೇ ಮ್ಯೂಸಿಕಲ್ ಟೋನು, ತೆಲುಗು ಮಾತಾಡಿದ್ರು ಅಷ್ಟೇ ಶುದ್ಧವಾಗಿ, ಎಲ್ಲ ಭಾಷೆನೂ ಮಾತಾಡಿದ್ರೆ ಎಲ್ಲನೂ ಆಯಾ ಭಾಷೆ ಹೇಗೆ ಮಾತಾಡಬೇಕು ಹಾಗೆ ಮಾತಾಡೋದು. ರಾಜೀವ್ ತಾರಾನಾಥರ ಪ್ರಿಯವಾದ ಕೆಲಸಗಳಲ್ಲಿ ಒಂದು, ಮೈಸೂರಿಗೆ ಭೇಟಿ ನೀಡಿದಾಗಲೆಲ್ಲ ಕುಕ್ಕರಹಳ್ಳಿಯ ಕೆರೆಯ ಮೇಲೆ ವಾಯುವಿಹಾರ, ಬಿಡುವಾಗಿ ಕೂತು ಓದುವ ಹವ್ಯಾಸ.